ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 20 ಹಾಗೂ 21ನೇ ಕಂತಿನ ಸಂಬಂಧಪಟ್ಟಂತೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ 20ನೇ ಕಂತಿನ ಹಾಗೂ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಮತ್ತು 19ನೇ ಕಂತಿನ ಹಣ ಒಂದಷ್ಟು ಡಿಲೇ ಆಯಿತು, ಯಾವ ಕಾರಣಕ್ಕಾಗಿ ಡಿಲೇ ಆಯಿತು, ಇವೆಲ್ಲ ಒಂದು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಒಂದು ವಿಷಯನ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮನೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನಕ್ಕೆ ಕಳೆದ ತಿಂಗಳು 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿತ್ತು. ಅದು ಕೂಡ ಇನ್ನೂ ಅಂದರೆ ಫುಲ್ ಜನಕ್ಕೆ ಇನ್ನೂ ಜಮಾ ಆಗಿಲ್ಲ. ಸೊ ಅದನ್ನೇ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಹೇಳಿದ್ದಾರೆ. ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಕೆಲವೊಂದಷ್ಟು ಪ್ರಾಬ್ಲಮ್ ಆಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ವಿ. ಹಾಗೆ ಮಾರ್ಚ್ ತಿಂಗಳ ಒಂದು ಹಣ ಬಿಡುಗಡೆಯಲ್ಲೂ ಸಹ ಇವಾಗೊಂದು ಪ್ರಾಬ್ಲಮ್ ಆಗಿದೆ ಅನ್ನೋ ಒಂದು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಯಾಕಪ್ಪ ಈ ಥರ ಆಯಿತು ಅಂದರೆ ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ, ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರೋದಕ್ಕೆ ಆ ಒಂದು ಕಂತಿನ ಹಣ ಬಿಡುಗಡೆ ಆಗೋದು ಲೇಟ್ ಆಯಿತು. ಹಾಗೆ ಇನ್ನು ಏಪ್ರಿಲ್ ತಿಂಗಳ ಹಣವನ್ನು ನಾವು ಹಣ ಬಿಲ್ಲನ್ನು ಪ್ರೋಸೆಸ್ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದಂತೂ ನಿಜ, ಇವರೇನು ಹೇಳ್ತಿದ್ದಾರೆ, ಏಪ್ರಿಲ್ ತಿಂಗಳದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇನ್ನು 20ನೇ ಕಂತಿನ ಹಣ ಹಾಗೂ 19ನೇ ಕಂತಿನ ಹಣ ಭಾಳಷ್ಟು ಜನಕ್ಕೆ, ಇನ್ನು 19ನೇ ಕಂತಿನ ಹಣ ಇನ್ನು ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಬೇಕು. ಆದರೆ 20ನೇ ಕಂತಿನ ಹಣ ಯಾರಿಗೂ ಸಹ ಇನ್ನು ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ 19 ಹಾಗೂ 21ನೇ ಕಂತಿನ ಹಣ ಫುಲ್ಲು ಕಂಪ್ಲೀಟಾಗಿ ಕ್ಲಿಯರ್ ಆದಮೇಲೆ 21ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸಾಧ್ಯ. ಆದರೆ ಇವರು ಸಡನ್ನಾಗಿ 21ನೇ ಕಂತಿನ ಹಣವನ್ನು ನಾವು ಬಿಲ್ ಮಾಡಿಬಿಟ್ಟಿದ್ದೀವಿ, ಪ್ರೋಸೆಸ್ ಆಗಿಬಿಟ್ಟಿದೆ, ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಕಳೆದ ತಿಂಗಳು ಇದೇ ರೀತಿಯೇ ಹೇಳಿದ್ರು. ಆದರೆ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿ ಇನ್ನೊಂದು ಸ್ವಲ್ಪ ಜನಕ್ಕೆ ಲೇಟ್ ಮಾಡಿದ್ರು, ಡಿಲೇ ಮಾಡ್ತಾನೆ ಬಂದರು. ಆದರೆ ಇವ್ರು ಹೇಳಿದಲ್ಲ ಹೀಗೆ ಮಾಡ್ತಾರೆ ಅಂತ ನಂಬೋದಕ್ಕೂ ಆಗೋದಿಲ್ಲ. ಆದರೆ ಒಂದಂತೂ ನಿಜ, ಇವಾಗ 19ನೇ ಕಂತಿನ ಹಣ ಅದು ಸುಮಾರು 90% ಅಷ್ಟು ಜನಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಬರಬೇಕಾಗಿದೆ. ಸೊ ಇವ್ರದ್ದೆಲ್ಲ ಕಂಪ್ಲೀಟ್ ಆದಮೇಲೆ 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಒಂದು ಸಿಗದಂಥ ಮಾಹಿತಿಗಳ ಪ್ರಕಾರ ಏನಪ್ಪ ಅಂದರೆ, ಈ ಒಂದು ಜೂನ್ 10ರ ಒಳಗಡೆ ಈ ಒಂದು 20ನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಸೊ ನಮ್ಮ ಒಂದು ಚಾನಲಲ್ಲಿ 20ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ನಮಗೆ ನೋಟಿಫಿಕೇಷನ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ ಇನ್ನು 19ನೇ ಕಂತಿನ ಹಣ ಇನ್ನು ಯಾರಿಗೆಲ್ಲ ಸಿಕ್ಕಿಲ್ಲ, ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ಕೊಂಡಿರುವಂಥ ಮಾಹಿತಿ. 20 ಹಾಗೂ 21ನೇ ಕಂತಿನ ಬಗ್ಗೆ ಹೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಆಗಿದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಅಂದರೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.